ಫಸ್ಟ್ ಚಾಪ್ಟರ್ ನೇಮು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಓಕೆ, ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಫಸ್ಟ್ ಚಾಪ್ಟರ್. ಓಕೆನಾ, ಸ್ಟಾರ್ಟ್ ಮಾಡೋಣ. ಸಿ ಪೊಲಿಟಿ, ದ ಫಸ್ಟ್ ಚಾಪ್ಟರ್ ಪೊಲಿಟಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಇರೋಂಥದ್ದು ಇಟ್ಸ್ ಅನ್ ಹಿಸ್ಟರಿ. ಏನಕ್ಕೆ ಹಿಸ್ಟರಿ ಸ್ಟಡಿ ಮಾಡಬೇಕು ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್. ಅಂದರೆ ಸಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಟೈಮ್ ಲೈನ್. ನಮ್ಮ ಏನು ಸಂವಿಧಾನ ಇದೆ ಈ ಪ್ರೆಸೆಂಟ್ಲಿ ಸಂವಿಧಾನ, ಭಾರತದ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದು ಎಸ್ಟಾಬ್ಲಿಷ್ ಆಗ್ಲಿಕ್ಕೂ ಮುಂಚೆ ನಮ್ಗೆ ಇದ್ದಂತ ರೂಲ್ಸ್ಗಳೇನು ಸಿನ್ಸ್ ಫ್ರಮ್ ದ ಏನ್ಷಿಯಂಟ್ ಟೈಮ್ಸ್. ನೋಡಿ, ಅಶೋಕನ ಕಾಲ ಇವೆಲ್ಲ ಗೊತ್ತಲ್ಲ ನಿಮ್ಗೆ, ಅಶೋಕ, ಅಕ್ಬರ್, ಇವರೆಲ್ಲರ ಕಾಲದಲ್ಲಿ ನಮ್ಗೆ ಯಾವ್ದಾದ್ರು ಸಂವಿಧಾನ ಇತ್ತಾ? ಇರ್ಲಿಲ್ಲ. ಯಾವ್ದೇ ಲಾಗಳು ಇದ್ವಾ? ಲಾಗಳಿದ್ದು ಅವ್ರು ಓಡಿಸ್ತಿದ್ರಲ್ಲ. ದಮ್ಮ ಪಾಲಿಸಿ ಅಂತ ಬರುತ್ತೆ ಗೊತ್ತಾ? ಅದೇನ್ ಮಾಡ್ತಾ ಬರುತ್ತೆ? ದಮ್ಮ ಪಾಲಿಸಿ ಕೇಳಿದ್ರೆ ಅಶೋಕನ ದಮ್ಮ ಏನ್ ಹೇಳುತ್ತೆ? ದಮ್ಮ ಅಶೋಕನ ದಮ್ಮ. ನೀವು ಈ ರೀತಿ ಬದುಕಬೇಕು, ಈ ರೀತಿ ಬದುಕಬಾರ್ದು, ಇದನ್ನೇ ತಾನೇ ಹೇಳಂತದ್ದು. ಬಲಿ ಕೊಡ್ಬೇಡಿ, 4 ಜನಕ್ಕೆ ಆಶ್ರಯಸ್ಥರಾಗಿ, ಸತ್ಯ ಹೇಳಿ. ಕರೆಕ್ಟಾ? ಬಸವಣ್ಣನ ವಚನಗಳು ಕೇಳಿದ್ರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಏನದು? ದೋಸ್ ಆರ್ ದ 7 ಪ್ರಿನ್ಸಿಪಲ್ಸ್ ಗಿವನ್ ಬೈ ಬಸವಣ್ಣ. 7 ಪ್ರಿನ್ಸಿಪಲ್ಗಳನ್ನ ಕೊಡ್ತಾರೆ ಬಸವಣ್ಣ. ಜೀವನದಲ್ಲಿ ನೀವು ಯಾವ ರೀತಿ ನಡ್ಕೊಳ್ತಾ ಹೋಗ್ಬೇಕು ಅಂತ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಡು ನಾಟ್ ಕಿಲ್, ಡು ನಾಟ್ ಲೈ, ಸುಳ್ಳು ಹೇಳ್ಬೇಡ ಅಂತ. ಮುನಿಯಬೇಡ, ಕೋಪ ಮಾಡ್ಕೋಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ, ಬೇರೆಯವ್ರಿಗೆ ನೀನೇನ್ ಮಾಡುವ ಹೋಗಿಲ್ಲ, ಅಸಹ್ಯ ಪಡುವ ಹೋಗಿಲ್ಲ. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಎನ್ನ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಅಂದ್ರೆ ಈ 7 ಪ್ರಿನ್ಸಿಪಲ್ಗಳನ್ನ ನೀನ್ ಫಾಲೋ ಮಾಡ್ಬಿಟ್ರೆ ಸಾಕು. ನೀನ್ ಯಾವ ಪೂಜೆನೂ ಬೇಡ, ಪುನಸ್ಕಾರನೂ ಬೇಡ, ದೇವರು ಒಳ್ತಾನೆ ಅಂತ. ಭಗವದ್ಗೀತೆ ಗೊತ್ತಾ ನಿಮ್ಗೆ? ಭಗವದ್ಗೀತೆ ಏನ್ ಹೇಳುತ್ತೆ? ವಾಟ್ ಆರ್ ದ ಪ್ರಿನ್ಸಿಪಲ್ ಯು ಹ್ಯಾವ್ ಟು ಫಾಲೋ ಇನ್ ಯುವರ್ ಲೈಫ್? ಜೈನಿಸಂ 5 ಪ್ರಿನ್ಸಿಪಲ್ ಕೊಡುತ್ತೆ. ಪಂಚಾಣುವ್ರತಗಳು ಯಾವುದು? ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ. ಇವೆಲ್ಲ ಏನು? ಇವೆಲ್ಲ ನಮ್ಗೆ ರೆಗ್ಯುಲೇಷನ್ಸ್ಗಳು. ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ, ಮನುಷ್ಯರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ದೇವರ ಹೆಸರಿನಲ್ಲಿ ಅವ್ರು ಏನ್ ಮಾಡ್ತಾ ಬರ್ತಿದ್ರು? ಲಾಗಳನ್ನ ಕೊಡ್ತಾ ಬರ್ತಿದ್ರು, ಪ್ರಿನ್ಸಿಪಲ್ಸ್ಗಳನ್ನ ಕೊಡ್ತಾ ಬರ್ತಿದ್ರು, ವ್ಯಾಲ್ಯೂಸ್ಗಳನ್ನ ಕೊಡ್ತಾ ಬರ್ತಿದ್ರು. ಕರೆಕ್ಟಾ? ಸರಿ ಆಯ್ತು. ಇವೆಲ್ಲ ನಮ್ಗೆ ದೇವರನ್ನ ಬಿಲೀವ್ ಮಾಡುವಂತಹ ಒಂದು ಇದಕ್ಕೆ, ಮನುಷ್ಯರ ಗುಂಪಿಗೆ ಅನ್ವಯ ಆಗ್ತಾ ಬರುತ್ತೆ. ನೀವು ಆ ಟೈಮಲ್ಲಿ ಎಲ್ಲರನ್ನೂ ನೋಡ್ತಾ ಬಂದ್ರೆ ಅವರೆಲ್ಲ ರಿಲಿಜಿಯಸ್ ಪೀಪಲ್ ಇದ್ರು. ಎಲ್ಲೋ ಅಲ್ಲಿ ಇಲ್ಲಿ ಎಥಿಸ್ಟ್ಗಳಿದ್ರು. ಕರೆಕ್ಟಾ? ಸರಿ ಆಯ್ತು. ಒಬ್ಬ ರಿಲಿಜಿಯಸ್ ಇದ್ದು ಅವರು ಹೇಳಿರುವಂತ ಎಲ್ಲಾ ಪ್ರಿನ್ಸಿಪಲ್ ಫಾಲೋ ಮಾಡ್ತಾ ಇರೋಂಥವನಿಗೆ ಯಾವುದೇ ಕಾನ್ಸ್ಟಿಟ್ಯೂಷನ್ ಅಗತ್ಯ ಇಲ್ಲ, ಯಾವುದೇ ಲಾ ಅಗತ್ಯ ಇಲ್ಲ. ಕರೆಕ್ಟಾ? ನಾನು ರಿಲಿಜಿಯಸ್ ಇದ್ದೀನಿ, ಬಟ್ ಯಾವುದೇ ರೀತಿ ವ್ಯಾಲ್ಯೂಗಳನ್ನ ಫಾಲೋ ಮಾಡಲ್ಲ. ನಾನು ದೇವ್ರ ಪೂಜೆ ಮಾಡ್ತೀನಿ, ದೇವರೇ ಇಷ್ಟೆಲ್ಲ ದುಡ್ಡು ಹೊಡ್ಬಿಟ್ಟಿದ್ದೀನಿ, ಒಂದ್ ಸ್ವಲ್ಪ ನೀನು ಕಾಣಿಕೆ ಕೊಡ್ತೀನಿ, ಮರ್ತ್ಬಿಡು ಅನ್ನೋರು ಇದ್ದಾರೆ. ಸಿಕ್ಕಾಪಟ್ಟೆ ದೇವ್ರ ಭಕ್ತರು, ಸುಳ್ಳು ಹೇಳೋದಿದ್ದಾರೆ, ಕೊಲೆ ಮಾಡೋರು ಇದ್ದಾರೆ. ಕರೆಕ್ಟಾ? ಎಂತೆಂಥ ಕೊಲೆ ಮಾಡಿದವರೆಲ್ಲ ದೇವ್ರ ಭಕ್ತರಿದ್ದಾರೆ. ಸೊ ಅಂಥವ್ರಿಗೆಲ್ಲ ಯಾವ ರೂಲ್ಸ್ ತರಂಥದ್ದು, ಯಾವ ಧರ್ಮದ ಪ್ರಿನ್ಸಿಪಲ್ಸ್ಗಳು ತರಂಥದ್ದು ತರ್ಲಿಕ್ಕೆ ಕಷ್ಟ ಅಲ್ಲ. ಹೋಗ್ತಾ ಹೋಗ್ತಾ ಸಮಾಜದಲ್ಲಿ ಏನಾಗ್ತಾ ಬರುತ್ತೆ? ದೇವರ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಬರ್ತದೆ. ಸುಮಾರು ಜನಕ್ಕೆ ದೇವರ ಅಸ್ತಿತ್ವವನ್ನೇ ಕ್ವಶನ್ ಮಾಡ್ತಿದ್ದಾರೆ. ಏನಕ್ಕೆ? ಸೈನ್ಸ್ ಇದೆ, ಸೈನ್ಸ್ ಮೂಲಕ ವಿ ಆರ್ ಕ್ವಶನಿಂಗ್ ದ ಅಥಾರಿಟಿ ಆಫ್ ದ ಗಾಡ್ ಇಟ್ ಸೆಲ್ಫ್. ಅಂಥವ್ರಿಗೆ ಯಾವ ಲಾಭ ಬರುತ್ತೆ? ದೇವರೇ ಇಲ್ವಲ್ಲ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋರಿಗೆ. ಅಂಥವ್ರಿಗೂ ಏನಾದ್ರು ಒಂದು ಬೇಕಾ? ಕರೆಕ್ಟಾ? ಇಷ್ಟೆಲ್ಲ ಇರ್ಲಿ, ದೇವ್ರ ಹೆಸರು ಹೇಳ್ಕೊಂಡು ಅನ್ಯಾಯ ಮಾಡೋರಿಗೆ, ಸತಿ ಪದ್ಧತಿ, ಚೈಲ್ಡ್ ಮ್ಯಾರೇಜ್, ನರಬಲಿ ಕೊಡೋಂಥವ್ರು, ಇಂಥವ್ರಿಗೆಲ್ಲ ಏನ್ ತರಂಥದ್ದು ಲಾ ಬೇಕೇ ಬೇಕು. ಒಂದು ಎಕ್ಸ್ಟರ್ನಲ್ ರೆಗ್ಯುಲೇಷನ್ ಬೇಕು. ಆ ಎಕ್ಸ್ಟರ್ನಲ್ ರೆಗ್ಯುಲೇಷನ್ ಏನ್ ಮಾಡ್ತಾ ಬರುತ್ತೆ? ಮನುಷ್ಯನನ್ನ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಏನಕ್ಕೆ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಒಂದು ಪುಸ್ತಕವನ್ನು ತಂದಿದ್ದೀವಿ ಅಂದ್ರೆ, ಆ ಕಾನ್ಸ್ಟಿಟ್ಯೂಷನ್ ಪುಸ್ತಕ ಆಗ್ಲಿ, ಲಾ ಆಗ್ಲಿ, ಕಾನ್ಸ್ಟಿಟ್ಯೂಷನ್ ಇಸ್ ಅ ಲಾ, ಫಂಡಮೆಂಟಲ್ ಲಾ ಆಫ್ ದಿ ಕಂಟ್ರಿ. ಲಾ ಅಂದ್ರೆ ಕಾನೂನು, ಕಾನ್ಸ್ಟಿಟ್ಯೂಷನ್ ಸಂವಿಧಾನ. ಇದೊಂದು ಗ್ರಂಥ, ಎಲ್ಲಾ ಲಾಗಳಿಗೆ ಒಂದು ಸೋರ್ಸ್ ಆಗಿ ಇರುವಂತಹ ಗ್ರಂಥ. ಇದನ್ನ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಇದು ಏನು ಅಂದ್ರೆ, ಇದೊಂದು ಎಕ್ಸ್ಟರ್ನಲ್ ರೆಗ್ಯುಲೇಷನ್. ಮನುಷ್ಯನಿಗೆ ಔಟ್ಸೈಡ್ ಇಂದ ಕಂಟ್ರೋಲ್ ಮಾಡ್ತಾ ಬರ್ಬೇಕು. ಈಗ ನಿಮ್ಗೆ ಏನಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಇವತ್ತು ಈಗ ಫಾರ್ ಎಕ್ಸಾಂಪಲ್ ಈ ದಿನ ನೀವು ಏನೇ ತಪ್ಪು ಮಾಡಿದ್ರು ಕೂಡ, ಏನೇ ಕ್ರೈಮ್ ಮಾಡಿದ್ರು ಕೂಡ, ಯಾವ ಲಾ, ಕಾನ್ಸ್ಟಿಟ್ಯೂಷನ್, ಯಾವ ಪೊಲೀಸ್, ಯಾವ ಮಿಲಿಟರಿ ಏನೂ ಅಪ್ಲೈ ಆಗಲ್ಲ. ಅಂದ್ರೆ ನೀವು ಪಕ್ಕದಲ್ಲಿ ಅವ್ರನ್ನ ಕೊಲೆ ಮಾಡ್ತೀರಾ? ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಮಾಡಲ್ಲ. ರೇರ್. ಏನಕ್ಕೆ ಮಾಡಲ್ಲ? ದೇರ್ ಇಸ್ ಅನ್ ಇಂಟರ್ನಲ್ ರೆಗ್ಯುಲೇಷನ್. ನಮ್ಮ ಆತ್ಮಸಾಕ್ಷಿ ಅನ್ನೋದಿದೆ, ಒಳ್ಳೆತನ ಅನ್ನೋದಿರುತ್ತೆ, ದೇವರು ಒಂದು, ಇಟ್ ಇಸ್ ಅನ್ ಇಂಟರ್ನಲ್ ರೆಗ್ಯುಲೇಷನ್. ಇದು ತಪ್ಪು ಅಂತ ಹೇಳ್ತಾ ಹೋಗುತ್ತೆ. ಕರೆಕ್ಟಾ? ಕಾನ್ಸ್ಟಿಟ್ಯೂಷನ್ ಇಸ್ ಅನ್ ಎಕ್ಸ್ಟರ್ನಲ್ ರೆಗ್ಯುಲೇಷನ್. ಇದನ್ನ ಮಾಡಬಾರ್ದು. ಒಂದು ಗುಡ್ ಸೊಸೈಟಿಗೋಸ್ಕರ, ಒಂದು ನಾರ್ಮಲ್ ಸೊಸೈಟಿಯನ್ನ ಬಿಲ್ಡ್ ಮಾಡ್ಲಿಕ್ಕೋಸ್ಕರ ಒಂದು ರೆಗ್ಯುಲೇಷನ್ ಅನ್ನ ನಮಗೆ ನಾವು ಇಟ್ಕೊಳ್ಳಬೇಕು. ಅದನ್ನೇ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ, ಸೋಷಿಯಲ್ ಕಾಂಟ್ರಾಕ್ಟ್. ದಟ್ ಈಸ್ ವಾಟ್ ಥಾಮಸ್ ಹಾಬ್ಸ್ ಟೋಲ್ಡ್. ಅದನ್ನೇ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರೆಯುವಂಥದ್ದು ಈಗ. ಓಕೆ, ಈ ಕಾನ್ಸ್ಟಿಟ್ಯೂಷನ್ ಅನ್ನ ಕ್ರಿಯೇಟ್ ಮಾಡೋಂಥ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಮುಂಚೆ ಇದ್ದಂಥ ಲಾಗಳನ್ನ ತೆಗೆದಾಕ್ಬೇಕು, ಅಲ್ಲಿರುವಂತಹ ಕೆಲವೊಂದು ಇವಿಲ್ ಪ್ರಾಕ್ಟೀಸ್ಗಳನ್ನ ಬ್ಯಾನ್ ಮಾಡಬೇಕು, ಸೋಷಿಯಲ್ ಮೂವ್ಮೆಂಟ್ಗಳಾಗಬೇಕು, ರಿಲಿಜಿಯಸ್ ಮೂವ್ಮೆಂಟ್ಗಳಾಗಬೇಕು. ಇವೆಲ್ಲ ಆಗಿ ಕಾನ್ಸ್ಟಿಟ್ಯೂಷನ್ ಬಂತು. ಬಟ್ ಈ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಲೀಗಲ್ ಡಾಕ್ಯುಮೆಂಟ್. ಈ ಲೀಗಲ್ ಡಾಕ್ಯುಮೆಂಟ್ ಆಗಿ ಬರಬೇಕು ಅಂದ್ರೆ ಹಲವಾರು ಲಾಗಳನ್ನ ಬ್ರಿಟಿಷ್ ಪಾಸ್ ಮಾಡ್ತಾ ಬಂದ್ರು. ಇಟ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ವಾಟ್? ಮುಂಚೆ ಅವರು ಸ್ಟಾರ್ಟ್ ಮಾಡಿದ್ದು ಕಂಪನಿಯನ್ನ ಇದನ್ನ ಮಾಡ್ಲಿಕ್ಕೋಸ್ಕರ, ರೆಗ್ಯುಲೇಟ್ ಮಾಡ್ಲಿಕ್ಕೆ. 1600ರಲ್ಲಿ ನಮ್ಮ ದೇಶಕ್ಕೆ ಬ್ರಿಟಿಷ್ ಬಂದ್ರು. ಕರೆಕ್ಟಾ? 1600. ಸೊ 1600ಕ್ಕೆ ಬ್ರಿಟಿಷ್ ಬಂದಾಗ ನಮ್ಮ ದೇಶವನ್ನ ರೂಲ್ ಮಾಡ್ತಿದ್ದ ಯಾರು?
ಜಹಾಂಗೀರ್ ವಾಸ್ ದ ರೂಲರ್ ಆಫ್ ಇಂಡಿಯಾ. ಅಂದ್ರೆ ಇನ್ನು ಮೊಘಲ್ ಡೈನೆಸ್ಟಿ ಇತ್ತು. ಹೂ ಕೇಮ್ ಟು ಇಂಡಿಯಾ ಫಸ್ಟ್, ವೆದರ್ ಮೊಘಲ್ಸ್ ಆರ್ ಯುರೋಪಿಯನ್ಸ್ ಅಂದ್ರೆ ಯಾರು? ಯುರೋಪಿಯನ್ಸ್ ಫಸ್ಟ್ ಬಂದ್ರ ಮೊಘಲ್ಸ್ ಫಸ್ಟ್ ಬಂದ್ರ? ಯುರೋಪಿಯನ್ಸ್. 1498 ವಾಸ್ಕೋ ಡಿ ಗಾಮಾ ಕೇಮ್ ಟು ಇಂಡಿಯಾ. ಬಾಬರ್ ಕೇಮ್ ಟು ಇಂಡಿಯಾ ಯಾವಾಗ? 1526. ಪೋರ್ಚುಗೀಸ್ ಫಸ್ಟ್ ಬಂದ್ರು, ಆಮೇಲೆ ಮೊಘಲ್ ಬಂದಿದ್ದು. ಸೊ ಅವ್ರು ಯಾವುದೇ ರೂಲ್ ಮಾಡೋಕ್ಕೂ ಮುಂಚೆನೆ ಮೊಘಲ್ ಒಂದು ವಿಶಾಲವಾದ ಡೈನೆಸ್ಟಿಯನ್ನು ಎಸ್ಟಾಬ್ಲಿಷ್ ಮಾಡಿತ್ತು. ಯಾವುದು? ಮೊಘಲ್ ಡೈನೆಸ್ಟಿ. ಸೊ 1526 ಇಂದ ಹಿಡಿದು 1707 ವರೆಗೂ ಔರಂಗಜೇಬ್. ಅದಾದ್ಮೇಲೆ ಬಂದವರೆಲ್ಲ ವೀಕ್ ರೂಲರ್ಸ್. 1857 ಎಂಡ್ ಆಗುತ್ತದೆ. ಸೊ 1526 ಇಂದ 1857 ವರೆಗೂ ನಾವು ಮೊಘಲ್ ರೂಲ್ ಅಂತ ಕರಿತೀವಿ. ಬಟ್ ಆಕ್ಚುಲಿ 1707 ಅಲ್ಲೇ ಎಂಡ್ ಆಗುತ್ತೆ. ಏನಕ್ಕೆ ಅಂದ್ರೆ ಔರಂಗಜೇಬ್ ಸತ್ತ ಅಲ್ಲಿ. ಅಂಡರ್ಸ್ಟುಡ್? ಸೊ 1526ರಿಂದ ಮೊಘಲ್ ರೂಲ್ ಇತ್ತು. ಅದಕ್ಕೆ 1600 ಅವ್ರು ಏನ್ ಮಾಡ್ತಾ ಬರ್ತಿದ್ರು? ಜಸ್ಟ್ ಟ್ರೇಡರ್ಸ್. 1600 1757ರವರೆಗೆ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಈಸ್ಟ್ ಇಂಡಿಯಾ ಕಂಪನಿ ಇಸ್ ನಾಟ್ ಅ ಗವರ್ಮೆಂಟ್ ಬಾಡಿ. ಇಟ್ ಇಸ್ ನಾಟ್ ಅ ಗವರ್ಮೆಂಟ್ ಮಿಲಿಟರಿ, ಇಟ್ ಇಸ್ ನಾಟ್ ಅ ಗವರ್ಮೆಂಟ್ ಬಾಡಿ, ಇಟ್ ಇಸ್ ನಾಟ್ ಅ ಗವರ್ಮೆಂಟ್ ಅಫೇರ್ಸ್, ನಥಿಂಗ್. ಇದೊಂದು ಪ್ರೈವೇಟ್ ಕಂಪನಿ. ನಾನು ಇಲ್ಲೊಂದು ಪ್ರೈವೇಟ್ ಕಂಪನಿ ಓಪನ್ ಮಾಡ್ತೀನಿ. ಪ್ರೈವೇಟ್ ಕಂಪನಿ ಓಪನ್ ಮಾಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಬೆಂಗಳೂರಿಲ್ಲ ಬೇಡ ಮೈಸೂರು, ಒಂದು ಸ್ಮಾಲ್ ಡಿಸ್ಟಿಕ್. ಅಲ್ಲಿ ಏನೇನು ಟ್ರೇಡ್ ಆಕ್ಟಿವಿಟಿ ನಡೆಯುತ್ತೆ ಅದಕ್ಕೆ ನಾನೊಬ್ಬ ಜವಾಬ್ದಾರಿ ಇಂಗ್ಲೆಂಡ್ ಕಡೆಯಿಂದ. ಸೊ ಅನ್ನೋ ರೀತಿ ನಾನು ಏನ್ ಮಾಡ್ತೀನಿ? ಒಂದು ಪಾಸ್ ಅನ್ನ ತಗೊಳ್ತೀನಿ, ಮೊನೋಪಲಿಯನ್ನು ತಗೊಳ್ತೀನಿ. ಮೊನೋಪಲಿ ಅಂದ್ರೆ ಏನು? ನನ್ನ ಬಿಟ್ಟು ಬೇರೆ ಯಾರು ನನ್ನ ಕಂಟ್ರಿಯವರು ಅಲ್ಲಿ ಟ್ರೇಡ್ ಮಾಡೋ ಹಾಗಿಲ್ಲ. ಆ ರೀತಿ ಒಂದು ಮೊನೋಪಲಿಯನ್ನು ತಗೊಳ್ತೀನಿ. ನಾನೊಂದು ಕಂಪನಿ, ನಾನು ಬರ್ತೀನಿ. ಸೊ ಅಲ್ಲಿ ಗೌರ್ಮೆಂಟ್ ಕೂಡ ಏನ್ ಮಾಡುತ್ತೆ? ಕೊಡುತ್ತೆ. ಹಿಸ್ ಮೆಜೆಸ್ಟಿಸ್ ಗೌರ್ಮೆಂಟ್ ಅಂತ ಕರೀತಾರೆ, ಆರ್ ಹರ್ ಮೆಜೆಸ್ಟಿಸ್ ಗೌರ್ಮೆಂಟ್. ಕ್ವೀನ್ ಇದ್ರೆ ಹರ್, ಕಿಂಗ್ ಇದ್ರೆ ಹಿಸ್ ಮೆಜೆಸ್ಟಿಕ್. ಅದೇನ್ ಮಾಡ್ತಾ ಬರುತ್ತೆ? ಒಂದು ಪ್ರೊಕ್ಲಮೇಷನ್ ಕೊಡುತ್ತೆ, ಸರಿ ಹೋಗಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ. ಇವ್ರು ಬಂದಿದ್ದ ಉದ್ದೇಶ ಏನು? ಮಸಾಲೆ ಪದಾರ್ಥಗಳು. ಕರೆಕ್ಟಾ? ಸೊ ಮಸಾಲೆ ಪದಾರ್ಥಗಳಿಗೋಸ್ಕರ ಬಂದ್ರು. ಏನಕ್ಕೆ ಮಸಾಲೆ ಪದಾರ್ಥಗಳು? ನಮಗೆ ಕಾನ್ಸ್ಟಾಂಟಿನೋಪಲ್ ಪತನ ಆಯ್ತು, ಗೊತ್ತು ನಿಮ್ಗೆಲ್ಲ. ಸೊ ಅದಾದ್ಮೇಲೆ ಇವ್ರು ಏನ್ ಮಾಡಿದ್ರು? 1600ಕ್ಕೆ ಬಂದ್ರು. 1757ರವರೆಗೂ ಅವ್ರು ಏನ್ ಮಾಡಿಲ್ಲ? ಯಾವುದೇ ರೀತಿ ಡೈರೆಕ್ಟ್ ವಾರನ್ನ ಇಂಡಿಯನ್ ರೂಲರ್ಸ್ ಜೊತೆ ಮಾಡಿಲ್ಲ. ನಿಮ್ಗೆ ಅದಕ್ಕೂ ಮುಂಚೆ ನಿಮಗೆ ಬ್ಯಾಟಲ್ ಆಫ್ ಬದಾರ, ಬ್ಯಾಟಲ್ ಆಫ್ ಹೂಗ್ಲಿ, ಕರ್ನಾಟಿಕ್ ವಾರ್ಗಳು ಇವೆಲ್ಲ ಆಗತ್ತೆ. ಬಟ್ ದೇ ಆರ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಇಂಡಿಯನ್ ವಾರ್. ಏನಕ್ಕೆ ಅಂದ್ರೆ ಇದೊಂದು ಪ್ರೈವೇಟ್ ಕಂಪನಿ. ಈ ಪ್ರೈವೇಟ್ ಕಂಪನಿಯಲ್ಲಿ ಡಾಕ್ಟರ್ಗಳಿದ್ರು, ಅಂಬಾಸಿಡರ್ಸ್ಗಳಿದ್ರು, ಹೈ ಕಮಿಷನರ್ಸ್ಗಳಿದ್ರು, ಡೈರೆಕ್ಟರ್ಗಳಿದ್ರು, ಪ್ರತಿಯೊಬ್ಬರು ಇರ್ತಾರೆ. ಒಂದು ಕಂಪನಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಅಲ್ಲಿ ಯಾವ ರೀತಿ ಮೆಂಬರ್ಶಿಪ್ ಇರುತ್ತೆ ಆ ರೀತಿ ಇತ್ತು. ಸೊ ಇವ್ರು ಏನ್ ಮಾಡ್ತಾ ಬರ್ತಿದ್ರು? ಕಂಪ್ಲೀಟ್ ಟ್ರೇಡ್ ಅನ್ನ ಮಾಡ್ಕೊಂಡು ಅದರದ್ದು ರೆವಿನ್ಯೂ ಅನ್ನ ಇಂಗ್ಲೆಂಡ್ ಗೌರ್ಮೆಂಟ್ಗೆ ಕೊಡ್ತಾ ಇದ್ರು. 1757ರಲ್ಲಿ ಏನಾಗ್ತಾ ಬರುತ್ತೆ? ಬಿಕಾಸ್ ಆಫ್ ದ ಎಫರ್ಟ್ಸ್ ಆಫ್ ನಾಟ್ ರಾಬರ್ಟ್ ಕ್ಲೈವ್ ಲೇಟ್ ಆಗಿ ಬರ್ತಾನೆ. ಸೊ ಬಿಕಾಸ್ ಆಫ್ ದಿ ಎಫರ್ಟ್ಸ್ ಆಫ್ ಹೇಸ್ಟಿಂಗ್ಸ್ ಅವರೆಲ್ಲ, ವಾರನ್ ಹೇಸ್ಟಿಂಗ್ಸ್ ಇವರೆಲ್ಲ ಬರ್ತಾ ಹೋಗ್ತಾರೆ. ಸೊ 1757ರಲ್ಲಿ ಜನರಲಿ ಏನಾಗ್ತಾ ಬರುತ್ತೆ? ಸಿರಾಜ್ ಉದ್ ದೌಲಾ. ಅದಕ್ಕೂ ಮುಂಚೆ ನಮಗೆ ಇಲ್ಲಿ ದಸ್ತಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಜಹಾಂಗೀರ್ ಏನ್ ಮಾಡಿರ್ತಾನೆ? ಫರ್ಮಾನ್ ಕೊಟ್ಟಿರ್ತಾನೆ, ನೀವು ಯಾರು ಬೇಕಾದ್ರೂ ಇಲ್ಲಿ ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡ್ಬೋದು ಅಂತ. ನಮಗೆ ತಾಮ್ರಲಿಪ್ತಿ ಅಂತ ಒಂದು ಏನ್ಷಿಯಂಟ್ ಪೋರ್ಟ್ ಇದೆ, ನಿಮ್ಗೆ ಗೊತ್ತಿರಬೇಕು. ಅದರ ಸುತ್ತ ಇರುವಂತ 3 ಹಳ್ಳಿಗಳನ್ನ ಸೇರಿಸಿ ಅವ್ರು ಏನ್ ಮಾಡಿದ್ರು? ಕಲ್ಕತ್ತಾ ಪೋರ್ಟ್ ಅನ್ನ ಬಿಲ್ಡ್ ಮಾಡ್ತಾರೆ. ಕಲ್ಕತ್ತಾ ವಾಸ್ ಬಿಲ್ಟ್ ಬೈ ಬ್ರಿಟಿಷರ್ಸ್. ಮದ್ರಾಸಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ? ಒಂದು 3 ಹಳ್ಳಿ ತಗೊಂಡು ಮದ್ರಾಸ್ ಪೋರ್ಟ್ ಅನ್ನ ಬಿಲ್ಡ್ ಮಾಡ್ತಾರೆ. ಈ ರೀತಿ ಪೋರ್ಟ್ ಅನ್ನ ಬಿಲ್ಡ್ ಮಾಡ್ಕೊಳ್ತಾ ಬರ್ತಾರೆ. ಪೋರ್ಟ್ ಏನಕ್ಕೆ ಬಿಲ್ಡ್ ಮಾಡ್ತಿದ್ರು? ಏನಕ್ಕೆ ಅಂದ್ರೆ ವ್ಯಾಪಾರಕ್ಕೆ ಈಸಿ ಅಂತ. ಸೊ ಮ್ಯಾರಿಟೈಮ್ ಟ್ರೇಡ್ ಈಸಿ, ಅವರೆಲ್ಲ ನೇವಲಿಂದ ಬಂದಂಥವ್ರಲ್ಲ, ಸೊ ಈಸಿ ಆಗ್ತಾ ಬರುತ್ತೆ ಅಂತ. ಸೊ ಅದರಲ್ಲಿ ಬೆಂಗಾಲಲ್ಲಿ ಇದ್ದಂತಹ ಒಬ್ಬ ನವಾಬ್ ಏನ್ ಮಾಡ್ತಾನೆ? ದಸ್ತಕ್ ಅನ್ನ ಕೊಟ್ಟಿರ್ತಾನೆ. ದಸ್ತಕ್ ಅಂದ್ರೆ ಏನು ಅಂದ್ರೆ ಇದೊಂದು ಪಾಸ್. ಈ ಪಾಸ್ ಇಟ್ಕೊಂಡು ಯುರೋಪಿಯನ್ ಟ್ರೇಡರ್ಸ್ಗೆ ಮಾತ್ರ ಇರುತ್ತೆ ಈ ಪಾಸ್. ಸೊ ಈ ಪಾಸ್ ಇಟ್ಕೊಂಡು ಅವ್ರು ಏನ್ ಮಾಡ್ಬೋದು? ವ್ಯಾಪಾರವನ್ನ ಮಾಡ್ತಾ ಹೋಗ್ಬೋದು. ಅಂಡರ್ಸ್ಟುಡ್? ಸೊ ವಿತೌಟ್ ಪೇಯಿಂಗ್ ಎನಿ ಟ್ಯಾಕ್ಸ್, ಟ್ಯಾರಿಫ್ಗಳನ್ನ ಪೇ ಮಾಡ್ದಂಗೆ ಇಷ್ಟ ಬಂದಂಗೆ ಪಾಸ್ ಮಾಡ್ಕೊಂಡು ಅವ್ರು ಏನ್ ಮಾಡ್ಬೋದು? ಮಾಡ್ಕೋಬೋದಿತ್ತು. ಪಾಸ್ಗೆ ದುಡ್ಡು ಕೊಡ್ಬೇಕಿತ್ತು ದಸ್ತಕ್. ಸೊ ಅದ್ರ ಮೂಲಕ ಮಾಡ್ಕೊಳ್ತಾ ಹೋಗ್ತಿದ್ರು. ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಗಿವನ್ ಟು ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ ಮೆಂಬರ್ಸ್ಗಳಿಗೆ ಮಾತ್ರ ಕೊಟ್ಟಂಥದ್ದು. ಬಟ್ ಈ ಈಸ್ಟ್ ಇಂಡಿಯಾ ಕಂಪನಿ ಮೆಂಬರ್ಸ್ಗಳು ಏನ್ ಮಾಡ್ತಾ ಬರ್ತಿದ್ರು? ದೇ ಸ್ಟಾರ್ಟೆಡ್ ಗಿವಿಂಗ್ ಟು ದ ಲೋಕಲ್ಸ್. ಯಾರು ಲೋಕಲ್ ಮರ್ಚೆಂಟ್ಗಳು ಇರ್ತಾರೆ ಅವ್ರಿಗೆ ಈ ದಸ್ತಕ್ಗಳನ್ನ ಕೊಟ್ಟು ಅವರಿಂದ ಲಂಚ ತಗೊಳಕ್ ಸ್ಟಾರ್ಟ್ ಆಗ್ತಾ ಬರ್ತಾರೆ. ನೀವು ದಸ್ತಕ್ ಯೂಸ್ ಮಾಡಿ ನನಗೆ ದುಡ್ಡು ಕೊಡಿ. ಸೊ ಈ ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದ್ರು. ಸೊ ಇದು ಏನ್ ಮಾಡ್ತಾ ಬಂತು? ಸಿರಾಜ್ ಉದ್ ದೌಲನ ಅಫೆಂಡ್ ಮಾಡ್ತಾ ಬಂತು. ಸೊ ಅವನಿಗೆ ಬೇಜಾರಾಗ್ತಾ ಬಂತು. ಅದಾದ್ಮೇಲೆ ಸಿರಾಜ್ ಉದ್ ದೌಲಾ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಬ್ಬ ಅವನಿಗೆ ಮೋಸ ಮಾಡಿದಂತವನಿದ್ದ. ಆತ ಏನ್ ಮಾಡ್ದ? ಹೀ ಸ್ಟಾರ್ಟೆಡ್ ಎಸ್ಕೇಪಿಂಗ್ ಟುವರ್ಡ್ಸ್ ಬ್ರಿಟಿಷ್ ಕಾಲೋನಿ. ಕಲ್ಕತ್ತಾ ಪೋರ್ಟ್ ಹತ್ರ ಹೋಗ್ತಾನೆ. ಸೊ ಕಾಲೋನಿಗೆ ಇದಾಗ್ತಾನೆ. ಅಲ್ಲಿ ಹೋಗಿದ ತಕ್ಷಣ ಬ್ರಿಟಿಷ್ ಏನ್ ಮಾಡ್ತಾರೆ? ಅವನಿಗೆ ಸೇಫ್ ರೆಫ್ಯೂಜ್ ಅನ್ನ ಕೊಡ್ತಾರೆ. ಸಿರಾಜ್ ಉದ್ ದೌಲಾ ಏನಂತ ಹೇಳ್ತಾನೆ? ನಮಗೆ ವಾಪಸ್ ಕಳಿಸ್ಕೊಡಿ ಅವನ್ನ ಅಂತ. ಬ್ರಿಟಿಷ್ ಏನಂತ ಹೇಳ್ತಾರೆ? ನಾವು ಕಳಿಸ್ಕೊಡಲ್ಲ. ಸೊ ಆ ಕಳಿಸ್ಕೊಡಲ್ಲ ಅಂದಿದ್ಕೆ ಅವನ್ ಏನ್ ಮಾಡ್ತಾ ಬರ್ತಾನೆ? ಬ್ರಿಟಿಷ್ ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದವ್ರನ್ನೆಲ್ಲ ತಗೊಂಡ್ ಬಂದು ದರ್ ಇಸ್ ಅ ಬ್ಲಾಕ್ ಹೋಲ್ ಟ್ರಾಜಿಡಿ ಅಂತ ಒಂದು ಬರುತ್ತೆ. ಅಂದ್ರೆ ಏನಂದ್ರೆ ಸ್ಮಾಲ್ ರೂಮ್ ಅಲ್ಲಿ ಎಲ್ಲರನ್ನು ತಗೊಂಡ್ ಬಂದು ಇದ್ ಮಾಡ್ದ, ಅವರು ಸಫಿಕೇಶನ್ ಆಗಿ ಸತ್ರು ಅಂತ. ಬಟ್ ನಿಜನ ಸುಳ್ಳ ನಮ್ಗೆ ಗೊತ್ತಿಲ್ಲ. ಬಟ್ ಈ ರೀತಿ ಟ್ರಾಜಿಡಿ ಇದೆ ಅಂತ ಬ್ರಿಟಿಷ್ ಬರೆದಿದ್ದಾರೆ. ಸೊ ಇದು ಅವಾಗ ಏನ್ ಮಾಡ್ತಾ ಬಂತು? ಸಿಕ್ಕಾಪಟ್ಟೆ ಅಫೆಂಡ್ ಮಾಡ್ತು ಬ್ರಿಟಿಷ್ಗೆ. ದಟ್ಸ್ ವೈ ಅವ್ರು ಏನ್ ಮಾಡ್ತಾ ಬಂದ್ರು? ಅಲ್ಲಿ ರತನ್ ಸೇಠು ಆ ರೀತಿ ಹಲವಾರು ಜನ ಇವರೆಲ್ಲ ಇದ್ರು, ಬ್ಯಾಂಕರ್ಸು, ಮರ್ಚೆಂಟ್ಸ್ಗಳು ಇವರೆಲ್ಲ. ಅವ್ರ ಜೊತೆ ಏನ್ ಮಾಡ್ತಾ ಬಂದ್ರು? ಕೈ ಮಿಲಾಯಿಸಿದ್ರು. ಮೀರ್ ಜಾಫರ್ ಅವ್ರ ಮಾವ ಇದ್ದ.
ಸೊ ಅವನ ಜೊತೆ ಕೈ ಮಿಲಾಯಿಸಿದ್ರು. ದೆನ್ ದೇ ಫಾಟ್ ಬ್ಯಾಟಲ್ ಆಫ್ ಪ್ಲಾಸಿ. ಕರೆಕ್ಟಾ? ಇಲ್ಲಿವರೆಗೂ ಬ್ಯಾಟಲ್ ಆಫ್ ಪ್ಲಾಸಿನೂ ಕೂಡ ಯಾರು ಕಂಡಕ್ಟ್ ಮಾಡಿರೋಂಥದ್ದು, ಇಟ್ ಇಸ್ ಈಸ್ಟ್ ಇಂಡಿಯಾ ಕಂಪನಿ ವರ್ಸಸ್ ಇಂಡಿಯಾ. ಇಟ್ ಇಸ್ ನಾಟ್ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ. ಅದನ್ನ ಅರ್ಥ ಮಾಡ್ಕೋಬೇಕು. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ವಾರ್ಗಳಿಲ್ಲ ನಮ್ಗಿರಂಥವೆಲ್ಲ ಈಸ್ಟ್ ಇಂಡಿಯಾ ಕಂಪನಿ ವರ್ಸಸ್ ಇಂಡಿಯಾ. ಸೊ ಬ್ಯಾಟಲ್ ಆಫ್ ಪ್ಲಾಸಿ ಜೂನ್ 1757 ಅಲ್ಲಿ ಆಯಿತು. 1757 ಆದ್ಮೇಲೂ ಕೂಡ ದೇ ಡೋಂಟ್ ವಾಂಟ್ ಟು ಕಂಟ್ರೋಲ್ ದ ಟೆರಿಟರಿ. ಅವರ ಕಂಪ್ಲೀಟ್ಲಿ ಇಂಟ್ರೆಸ್ಟ್ ಇದ್ದಿದ್ದು ಟ್ರೇಡ್ಗೋಸ್ಕರನೇ. ಸೊ ಅವ್ರು ಬಂದಿದ್ದೇ ಟ್ರೇಡ್ಗೋಸ್ಕರ. ನಾವು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹೊರತು ಅವ್ರಿಗಂತೂ ಆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅವ್ರು ಏನು ಮಾಡ್ತಾ ಬಂದ್ರು 1757 ಅಲ್ಲಿ, ಎಸ್ ನಾವೇನು ಮಾಡ್ತೀವಿ, ನಿಮಗೆ ಮೀರ್ ಜಾಫರ್ ಅಂತ ಯಾರು ಇರ್ತಾನೆ ಅವನಿಗೆ ರೂಲರ್ ಆಗಿ ಮಾಡಿ ಅವನಿಂದ ಏನು ಮಾಡ್ತಾ ಬಂದ್ರು, ಜಾಸ್ತಿ ರೆವಿನ್ಯೂವನ್ನು ಪಡ್ಕೊಳ್ಳಿಕ್ಕೆ ಇದು ಮಾಡ್ತಾ ಬಂದ್ರು. ವಾರ್ ಆಗಿರುತ್ತಲ್ಲ, ವಾರ್ಗೆಲ್ಲ ಏನು ಮಾಡ್ತಾ ಬರುತ್ತೆ, ಅದಕ್ಕೆ ವಾರ್ ರೆಮ್ಯೂನರೇಷನ್ ಎಲ್ಲ ಕೇಳ್ತಾರೆ. ಸೊ ಎಲ್ಲವನ್ನು ತಗೊಂಡ್ರು 1757 ಅಲ್ಲಿ. ಬಟ್ ಮೀರ್ ಜಾಫರ್ ಏನಾಗ್ತಾ ಬರ್ತಾನೆ, ವೀಕ್ ಆಗ್ತಾ ಬರ್ತಾನೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಬರ್ತಾರೆ, ಮೀರ್ ಕಾಸಿಮ್ ಅನ್ನ ರೂಲರ್ ಆಗಿ ಇದು ಮಾಡ್ತಾ ಬರ್ತಾರೆ. ಬಟ್ ಮೀರ್ ಕಾಸಿಮ್ ಈಸ್ ವೆರಿ ಇಂಟೆಲಿಜೆಂಟ್. ಏನಕ್ಕೆ ವೆರಿ ಇಂಟೆಲಿಜೆಂಟ್ ಅಂದ್ರೆ ಈ ಅಂಡರ್ಸ್ಟುಡ್ ಏನಕ್ಕೆ ಬ್ರಿಟಿಷು ಇಲ್ಲಿ ಅಡ್ಮಿನಿಸ್ಟ್ರೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ. ಅಂದ್ರೆ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್. ಈಗ ಜವಾಬ್ದಾರಿ ನೋಡಿ, ನನಗೆ ಸ್ಟೇಟ್ ಇಂದ ಟ್ಯಾಕ್ಸ್ 10,000 ರೂಪಾಯಿ ಬರ್ತಿದೆ ಅಂತ ಅನ್ಕೊಳ್ಳಿ. 10,000 ರೂಪಾಯಿಲಿ 10,000 ಬ್ರಿಟಿಷ್ ತಗೋತಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಇನ್ ಮಾಡು ಅಂತ ಹೆಂಗ್ ಮಾಡಕ್ಕಾಗತ್ತೆ, ಕಷ್ಟ. ಸೊ ಅದಕ್ಕೋಸ್ಕರ ಅವನ್ ಏನ್ ಮಾಡ್ತಾ ಬರ್ತಾನೆ, ಒಂದು ಸರ್ಟೈನ್ ಅಮೌಂಟ್ ಅನ್ನ ಕೊಟ್ಬಿಟ್ಟು ಕ್ಯಾಪಿಟಲ್ ಅನ್ನ ಶಿಫ್ಟ್ ಮಾಡ್ಕೊಳ್ತಾನೆ. ಬ್ರಿಟಿಷ್ ಇಂದ ನಾನು ಸಾಧ್ಯ ಆದಷ್ಟು ದೂರ ಇರಬೇಕು. ಏನಕ್ಕೆ ಅಂದ್ರೆ ಇಲ್ಲ ಅಂದ್ರೆ ಇಂಟರ್ಫಿಯರೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಅಂತ. ದಟ್ಸ್ ವೈ ಹಿ ವೆಂಟ್ ಟು ಕ್ಯಾಪಿಟಲ್ ಶಿಫ್ಟ್. ಸೊ ಕ್ಯಾಪಿಟಲ್ ಶಿಫ್ಟ್ ಆದ್ಮೇಲೆ ಏನಾಗ್ತಾ ಬರ್ತದೆ, ದೇ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಮೀರ್ ಕಾಸಿಮ್ ಏನೋ ಡೇಂಜರ್ ಮಾಡ್ತಿದ್ದಾನೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಬರ್ತಾರೆ, ಇವನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಬಟ್ ಹಿ ವೆಂಟ್ ಟು ದ ಅವಧ್ ರೂಲರ್ ಅಂಡ್ ದಿಸ್ ಒನ್ ಶಾಲಂ ಆಲ್ಸೋ, ಮೊಘಲ್ ರೂಲರ್ ಶಾಲಂ ಶುಜಾವುದ್ದೌಲಾ. ಸೊ ಅವರಿಬ್ಬರ ಜೊತೆ ಸೇರ್ಕೊಂಡು ಏನ್ ಮಾಡ್ತಾ ಬರ್ತಾನೆ, ಇನ್ 1764 ಬ್ಯಾಟಲ್ ಆಫ್ ಬಕ್ಸಾರ್ ಅನ್ನ ಮಾಡ್ತಾನೆ. ಬ್ಯಾಟಲ್ ಆಫ್ ಬಕ್ಸಾರ್ ಆಯ್ತು. ಬ್ಯಾಟಲ್ ಆಫ್ ಬಕ್ಸಾರ್ ಅಲ್ಲಿ ಯಾರು ಸೋಲ್ತಾರೆ, ಇವ್ರು 3 ಜನ ಟ್ರೈಪಾರ್ಟೈಟ್ ಸೋಲ್ತಾರೆ. ಅದಾದ್ಮೇಲೆ ಬ್ರಿಟಿಷ್ ಬಿಕೇಮ್ ವಿಕ್ಟೋರಿಯಸ್. ಕರೆಕ್ಟಾ? ಸೊ ಯಾವಾಗ ಬ್ರಿಟಿಷ್ ವಿಕ್ಟೋರಿಯಸ್ ಆಗ್ತಾರೆ, ಅವ್ರಿಗೆ ಏನಾಗ್ತಾ ಬರುತ್ತೆ, ಈ ರೀತಿ ಮೀರ್ ಜಾಫರ್ ಮೀರ್ ಕಾಸಿಮ್ ಈ ರೀತಿ ಮಾಡ್ತಾ ಕೂತ್ಕೊಳ್ಳೋಂಥದ್ದು ಅನವಶ್ಯಕ. ಮೀರ್ ಜಾಫರ್ನೇ ಮಾಡ್ತಾರೆ, ಆಕ್ಚುಲಿ ಮೀರ್ ಜಾಫರ್ನೇ ಮತ್ತೆ ಮಾಡ್ತಾರೆ. ಬಟ್ ಆತ ಏನ್ ಮಾಡ್ತಾ ಬರ್ತಾನೆ, ಕಂಪ್ಲೀಟ್ ರೆವಿನ್ಯೂ ಪವರ್ ಅನ್ನ ಯಾರು ಕೊಡ್ತಾನೆ, ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾನೆ. ಬೆಂಗಾಲ್ ಇಸ್ ಅ ಬಿಗ್ಗೆಸ್ಟ್ ಪ್ರಾವಿನ್ಸ್ ಆಫ್ ಇಂಡಿಯಾ ಆ ಟೈಮಲ್ಲಿ. ನೀವು ನೋಡಿರ್ಬೇಕು, ಬೆಂಗಾಲ್ ಅಂದ್ರೆ ಏನೇನು, ಪ್ರೆಸೆಂಟ್ ಡೇ ಬಾಂಗ್ಲಾದೇಶ್, ಅದಾದ್ಮೇಲೆ ವೆಸ್ಟ್ ಬೆಂಗಾಲು, ಈಗ ಏನೇನಿದೆ ಅಸ್ಸಾಂ ಅಂದ್ರೆ 7 ಸ್ಟೇಟ್ಸ್, ನಾಗಾಲ್ಯಾಂಡು, ಮಿಜೋರಾಮು, ಮೇಘಾಲಯ ಇವೆಲ್ಲ ಸೇರಿ ಅಸ್ಸಾಂ, ಬಾಂಗ್ಲಾದೇಶ್, ಅದಾದ್ಮೇಲೆ ವೆಸ್ಟ್ ಬೆಂಗಾಲ್, ಬಿಹಾರ್, ಒಡಿಶಾ, ಇಷ್ಟೆಲ್ಲವನ್ನ ನಾವು ಬೆಂಗಾಲ್ ಅಂತ ಕರಿತಿದ್ದು ಆಗ. ಸೊ ಇಟ್ ವಾಸ್ ದ ಬಿಗ್ಗೆಸ್ಟ್ ಪ್ರಾವಿನ್ಸ್ ಆಗ. ಬೆಂಗಾಲ್ ಅಂತ ಕರೆದ್ರೆ ಇಷ್ಟು ಪ್ರಾವಿನ್ಸ್ಗಳು ಇನ್ಕ್ಲೂಡ್ ಆಗ್ತಿತ್ತು. ಸೊ ಇಟ್ ವಾಸ್ ದ ಬಿಗ್ಗೆಸ್ಟ್ ಅಂಡ್ ರಿಚೆಸ್ಟ್ ಪ್ರಾವಿನ್ಸ್. ಸಿಕ್ಕಾಪಟ್ಟೆ ರೆವಿನ್ಯೂ ಬರ್ತಿತ್ತು. ಯಾಕಂದ್ರೆ ಇನ್ನೊಂದು ನೋಡಿ, ಬೆಂಗಾಲು, ಬಿಹಾರ್ ಇಲ್ಲೆಲ್ಲ ಏನು, ಇವೆಲ್ಲ ನಮಗೆ ಫರ್ಟೈಲ್ ಏರಿಯಾ. ಕರೆಕ್ಟಾ? ಅಲ್ಯುವಿಯಲ್ ಸಾಯಿಲ್ ಇದೆ, ಫರ್ಟೈಲ್ ಏರಿಯಾ. ಸೊ ಹೈ ಅಮೌಂಟ್ ಆಫ್ ರೆವಿನ್ಯೂ. ಅವತ್ತು ಇವೆಲ್ಲ ಸಿಕ್ಕಾಪಟ್ಟೆ ರಿಚ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಬರ್ತಿದ್ರು, ಇಲ್ಲಿ ರೆವಿನ್ಯೂ ರೈಟ್ಸ್ಗಳು ಸಿಕ್ತು, ಫುಲ್ ರೆವಿನ್ಯೂ ರೈಟ್ಸ್ ಸಿಕ್ತು. ಬಟ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಾ ಬಂದ್ರು, ಮೀರ್ ಜಾಫರ್ ಕೈಲಿ ಕೊಟ್ಟಿದ್ರು. ಓಕೆನಾ? ಅಲ್ಟಿಮೇಟ್ಲಿ ಬೆಂಗಾಲ್ ಅಂತ ಬಿಗ್ಗೆಸ್ಟ್ ಪ್ರಾವಿನ್ಸ್ ಅಲ್ಲಿ ರೆವಿನ್ಯೂ ಬರ್ತಿದೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನಾಗಬೇಕು, ರಿಚ್ ಆಗಬೇಕು. ಸ್ಟೇಟ್ ರೆವಿನ್ಯೂ ಏನಾಗಬೇಕು, ಜಾಸ್ತಿ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಬರುತ್ತೆ, ಈ ಈಸ್ಟ್ ಇಂಡಿಯಾ ಕಂಪನಿ ಸಾಲಕ್ಕೆ ಈಡಾಗುತ್ತೆ. ಅನ್ಫಾರ್ಚುನೇಟ್ಲಿ ದೇ ಡಿಂಟ್ ಅಂಡರ್ಸ್ಟ್ಯಾಂಡ್ ವೈ ಅಂತ. ಅಂದ್ರೆ ಕಂಪನಿ ರಿಚ್ ಪ್ರಾವಿನ್ಸ್ ಅಲ್ಲಿ ರೆವಿನ್ಯೂಗಳು ಜಾಸ್ತಿ ಆಗ್ತಿದೆ, ಯಾವುದೇ ರೀತಿ ಬರಗಾಲ ಇಲ್ಲ, ಒಳ್ಳೆ ಪ್ರಾವಿನ್ಸ್, ಎಲ್ಲ ರೀತಿ ಆಕ್ಟಿವಿಟಿ ಇದೆ, ಟ್ರೇಡ್ ಆಕ್ಟಿವಿಟಿ ಇದೆ, ಇದು ಏನು ಮ್ಯಾರಿಟೈಮ್ ಆಕ್ಟಿವಿಟಿ ಇದೆ, ಫರ್ಟೈಲ್ ಆಕ್ಟಿವಿಟಿ ಇದೆ, ಅಗ್ರಿಕಲ್ಚರ್ ರೆವಿನ್ಯೂ ಬರುತ್ತೆ, ಮತ್ತೆ ಹ್ಯಾಂಡಿಕ್ರಾಫ್ಟ್ಸ್ಗಳು ಜಾಸ್ತಿ ಅವರಲ್ಲಿ. ಹಿಂಗಿದ್ದು ಕೂಡ ದ ಕಂಪನಿ ಇಸ್ ಗೆಟಿಂಗ್ ಪೂರರ್. ಕಂಪನಿ ಏನಾಗ್ತಾ ಬರುತ್ತೆ, ಸಾಲ ಮಾಡ್ತಾ ಬರುತ್ತೆ ಗೌರ್ಮೆಂಟ್ ಇಂದ. ಆಗ ಅವ್ರು ಏನ್ ಮಾಡ್ತಾ ಬರ್ತಾರೆ, ವಾಟ್ ಇಸ್ ದ ಪ್ರಾಬ್ಲಮ್ ಹಿಯರ್ ಅಂತ. ಸೊ ದೆನ್ ದೇ ಅಂಡರ್ಸ್ಟುಡ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಹಿಯರ್ ಈಸ್ ಕರಪ್ಷನ್. ಅಂದ್ರೆ ಎಲ್ಲ ಮೆಂಬರ್ಸ್ಗಳೇನಿದ್ರು ಅವ್ರು ರಿಚ್ ಆಗ್ತಾ ಬರ್ತಿದ್ರು, ಇವ್ರು ಏನಾಗ್ತಾ ಬರ್ತಿದ್ರು, ಪೂರ್ ಆಗ್ತಾ ಬರ್ತಿದ್ರು. ಸೊ ರಾಬರ್ಟ್ ಕ್ಲೈವ್ ನಿಮ್ಗೆ ಗೊತ್ತಿರಬೇಕು. ರಾಬರ್ಟ್ ಕ್ಲೈವ್ ವೆನ್ ಹಿ ಗೋ ಬ್ಯಾಕ್ ಅಲ್ಲ, ಅವ್ನು ವಾಪಸ್ ಹೋಗ್ಬೇಕಾದ್ರೆ ಎಷ್ಟು ದುಡ್ಡು ತಗೊಂಡೋಗಿದ ಅಂದ್ರೆ, ಹಿ ವಾಸ್ ಜಸ್ಟ್ ಅ ಕ್ಲರ್ಕ್ ಆಗಿ ಬಂದಂತವನು ಇಂಡಿಯಾಗೆ, 2nd ಡಿವಿಷನ್ ಅಸಿಸ್ಟೆಂಟ್ ಇನ್ ದ ಈಸ್ಟ್ ಇಂಡಿಯಾ ಕಂಪನಿ. ಹಿ ಬಿಕೇಮ್ ಸೋ ರಿಚ್, ಗವರ್ನರ್ ಜನರಲ್ ಕೂಡ ಆದಂಥವ್ನು ಅವನು. ಸೊ ಅಷ್ಟು ರಿಚ್ ಆಗ್ತಾ ಬರ್ತಾನೆ ಅವನು. ಏನಕ್ಕೆ? ಬಿಕಾಸ್ ಆಫ್ ಕರಪ್ಷನ್. ಅಂದ್ರೆ ಕಂಪನಿ ಮೆಂಬರ್ಸ್ಗಳು ಏನ್ ಮಾಡ್ತಾ ಬರ್ತಿದ್ರು, ಸೊ ದುಡ್ಡನ್ನು ತಾವು ತಗೊಳ್ತಾ ಇದ್ರು, ಕಂಪನಿಯ ಸಾಲದಲ್ಲಿ ಇಡ್ತಿದ್ರು. ಸೊ ಯಾವಾಗ ಈ ಇಶ್ಯೂ ಬರುತ್ತೆ, ಆಗ ಬ್ರಿಟಿಷ್ ಗೌರ್ಮೆಂಟ್ ಏನ್ ಮಾಡ್ತಾ ಬರುತ್ತೆ, ಬ್ರಿಟಿಷ್ ಗವರ್ನಮೆಂಟ್, ಜನರಲಿ ಬ್ರಿಟಿಷ್ ಗೌರ್ಮೆಂಟ್, ಇದು ನಿಮ್ಗೆ ಗೊತ್ತಿರಬೇಕು. ಬ್ರಿಟಿಷ್ ಗೌರ್ಮೆಂಟ್ ಅಂತ ಬಂತು ಅಂದ್ರೆ ವಿ ಹ್ಯಾವ್ ಮೆಜೆಸ್ಟಿ, ದಟ್ ಇಸ್ ಕಿಂಗ್ ಆರ್ ಕ್ವೀನ್. ಕಿಂಗ್ ಇದ್ರೆ ಕಿಂಗ್, ಕ್ವೀನ್ ಇದ್ರೆ ಕ್ವೀನ್. ಅದಾದ್ಮೇಲೆ ನಮಗೆ ಪಾರ್ಲಿಮೆಂಟ್. ಓಕೆ. ಸೊ ಅಂಡ್ ದ ಪೀಪಲ್. ಬ್ರಿಟಿಷಲ್ಲಿ ನಮಗೆ ಬ್ರಿಟನ್ ಅಲ್ಲಿ ಗ್ಲೋರಿಯಸ್ ರೆವಲ್ಯೂಷನ್ ಅಂತ ಆಗುತ್ತೆ. ದಟ್ ಇಸ್ ಒನ್ ಆಫ್ ದ ಪೀಸ್ಫುಲ್ ರೆವಲ್ಯೂಷನ್, ಒನ್ ಆಫ್ ದ ಗ್ರೇಟ್ ರೆವಲ್ಯೂಷನ್. ಅಲ್ಲಿ ನಮಗೆ ಡೆಮೋಕ್ರಸಿ ಬರ್ತಾ ಹೋಗುತ್ತೆ. ಸೊ ಪೀಪಲ್, ಪಾರ್ಲಿಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಟು ದ ಪೀಪಲ್
ಮೆಜೆಸ್ಟಿ ಇಸ್ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್. ನಮ್ಮಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ, ಮೆಜೆಸ್ಟಿ ಹಂಗೆ. ಸೊ ಮೆಜೆಸ್ಟಿಗೆ ಜಾಸ್ತಿ ಪವರ್ ಇಲ್ಲ, ದ ಮೋರ್ ಪವರ್ ಇಸ್ ಗಿವನ್ ಟು ಪಾರ್ಲಿಮೆಂಟ್ ಅಲ್ಲಿ. ಈ ಪಾರ್ಲಿಮೆಂಟ್ ಅಲ್ಲಿ ದೇರ್ ಇಸ್ ಪ್ರೈವಿ ಕೌನ್ಸಿಲ್. ಪ್ರೈವಿ ಕೌನ್ಸಿಲ್ ಅಂತ ಇರುತ್ತೆ. ದಿಸ್ ಇಸ್ ಅ ವೆರಿ ಪವರ್ಫುಲ್ ಬಾಡಿ. ಸೊ ಜನರಲಿ ನಮಗೆ ಅಪ್ಪರ್ ಹೌಸ್ ಇದೆಯಲ್ಲ, ಅಪ್ಪರ್ ಹೌಸ್ ಅಲ್ಲಿ ಬರ್ತಾ ಹೋಗ್ತಾರೆ. ಇಟ್ ಇಸ್ ಅ ವೆರಿ ಪವರ್ಫುಲ್ ಬಾಡಿ. ಯಾವುದೇ ಜುಡಿಷಿಯರಿ ಮ್ಯಾಟರ್ಸ್ ಇದ್ರೂ ಕೂಡ ಇದಕ್ಕೆ ಏನ್ ಮಾಡ್ಬೋದಿತ್ತು, ಇದನ್ನ ರಿವ್ಯೂ ಹಾಕ್ಬೋದಿತ್ತು. ಅವ್ರು ಏನ್ ಕೊಡ್ತಾರೆ ಅದೇ ಫೈನಲ್ ಆಗ್ತಿತ್ತು. ಸೊ ಜುಡಿಷಿಯರಿ ಇಸ್ ನಾಟ್ ಸ್ಟ್ರಾಂಗರ್ ಇನ್ ಬ್ರಿಟನ್. ಓಕೆ, ಸೊ ನಮ್ಗೆ ಈಗ ಇರುವಂತದ್ದು ಈಸ್ಟ್ ಇಂಡಿಯಾ ಕಂಪನಿ. ಈ ಈಸ್ಟ್ ಇಂಡಿಯಾ ಕಂಪನಿ ಏನಾಗ್ತಾ ಬರ್ತದೆ, ಪೂವರ್ ಆಗ್ತಾ ಬರ್ತದೆ, ಬಟ್ ರೆವೆನ್ಯೂ ಜಾಸ್ತಿ ಇದೆ. ಸೊ ಅದಕ್ಕೆ ಏನ್ ಮಾಡ್ತಾ ಬಂತು ಈ ಪಾರ್ಲಿಮೆಂಟ್, ಇಟ್ ಸ್ಟಾರ್ಟೆಡ್ ರೆಗ್ಯುಲೇಟಿಂಗ್ ದ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂತು. ದಟ್ಸ್ ಹೌ ರೆಗ್ಯುಲೇಟಿಂಗ್ ಆಕ್ಟ್ಗಳು ಸ್ಟಾರ್ಟ್ ಆಗ್ತಾ ಬಂದು. ರೆಗ್ಯುಲೇಟಿಂಗ್ ಆಕ್ಟ್ಸ್ ಆರ್ ಇದನ್ನ ನಾವೇನಂತ ಕರಿತೀವಿ, ಚಾರ್ಟರ್ ಆಕ್ಟ್ ಅಂತಾನೂ ಕರಿತೀವಿ. ಎರಡು ಸೇಮ್. ಅಂದ್ರೆ ಕಂಪ್ಲೀಟ್ಲಿ ಏನಾಗ್ತಾ ಬಂತು, ಈಸ್ಟ್ ಇಂಡಿಯಾ ಕಂಪನಿ ಪೂವರ್ ಆಗ್ತಾ ಬಂತಲ್ಲ, ಆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕರೆಕ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತಾ ಬಂದೋ, ವಿ ಸ್ಟಾರ್ಟೆಡ್ ದೀಸ್ ಆಕ್ಟ್ಸ್, ರೆಗ್ಯುಲೇಟಿಂಗ್ ಆರ್ ಚಾರ್ಟರ್ ಆಕ್ಟ್ಸ್. ಓಕೆ, ಸೊ ದಿಸ್ ಈಸ್ ಫಸ್ಟ್. ನೆಕ್ಸ್ಟ್ ಅದಾದ್ಮೇಲೆ ನಮ್ಗೆ ಸ್ಟಾರ್ಟ್ ಆಗುವಂಥದ್ದು ಕ್ರೌನ್ ರೂಲ್. ಓಕೆ, ಕ್ರೌನ್ ರೂಲ್ ಅಂತ ಬಂತು ಅಂದ್ರೆ 1857 ಪ್ರಥಮ ಭಾರತ ಸಂಗ್ರಾಮ ಗೊತ್ತಲ್ಲ ನಿಮಗೆ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಅದಾಗಿದ ತಕ್ಷಣ ಏನಾಗ್ತಾ ಬರುತ್ತೆ, ಸೊ ದ ಬ್ರಿಟಿಷ್ ಟುಕ್ ಓವರ್ ದ ಇಂಡಿಯಾ. ಇಂಡಿಯನ್ ಟೆರಿಟರಿ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಬ್ರಿಟಿಷ್ ಟೇಕ್ ಓವರ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಆಗ ನಮಗೆ ಕ್ರೌನ್ ರೂಲ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗೆ ಅಲ್ಲಿವರೆಗೂ ಇದ್ದಂಥದ್ದು ಯಾವುದು, ಕಂಪನಿ ರೂಲ್. 1857 1600ರಿಂದ 1757 ಯಾವುದೇ ರೀತಿ ಆಕ್ಟಿವಿಟಿ ಇಲ್ಲ, ಪೊಲಿಟಿಕಲಿ ಮಿಲಿಟರಿ ಆಕ್ಟಿವಿಟಿ ಇಲ್ಲ. ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು, ದುಡ್ಡು ತಗೊಳ್ತಿದ್ರು ಅಷ್ಟೇ. ಇಟ್ ವಾಸ್ ಜಸ್ಟ್ ಮಿಲಿಟರಿ ಇಂಟರ್ವೆನ್ಷನ್ಸ್, ದುಡ್ಡು ತಗೊಳ್ಳೋದು, ರೆವಿನ್ಯೂ ಮ್ಯಾಟರ್ಸ್. 1757ರಿಂದ 1857 ಆಲ್ಮೋಸ್ಟ್ 100 ಇಯರ್ಸ್ ಏನಾಗ್ತಾ ಬಂತು, ಇಟ್ ವಾಸ್ ಕಂಪನಿ ರೂಲ್. ಓಕೆ, 1857ರಿಂದ 1947 90 ಇಯರ್ಸ್ ಇಟ್ ವಾಸ್ ಕ್ರೌನ್ ರೂಲ್, ಬ್ರಿಟಿಷ್ ಗವರ್ನಮೆಂಟ್ ರೂಲ್, ಪಾರ್ಲಿಮೆಂಟ್ ರೂಲ್. ಅಂಡರ್ಸ್ಟುಡ್? ಸೊ ಈ ರೀತಿ ಇತ್ತು. ಸೊ ಈ ಬ್ರಿಟಿಷ್ ಕಂಪನಿ ಇದೆ, ಈಸ್ಟ್ ಇಂಡಿಯಾ ಕಂಪನಿ, ಇದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೋಸ್ಕರ ಚಾರ್ಟರ್ ಆಕ್ಟ್ಗಳನ್ನ ಆಗ್ತದೆ, ಸಣ್ಣದು ಕಾಯ್ದೆ, ರೆಗ್ಯುಲೇಟಿಂಗ್ ಕಾಯ್ದೆ. ಸೊ ಈ ರೀತಿ ಬರ್ತಾ ಹೋಗ್ತವೆ. ಈ ಈಸ್ಟ್ ಇಂಡಿಯಾ ಕಂಪನಿ ಆಕ್ಟ್ ಫಸ್ಟ್ ಸ್ಟಾರ್ಟ್ ಆಗೋದು 1773ಗೆ. 1773 ಏನ್ ಮಾಡ್ತಾ ಬರ್ತಾರೆ, ಫಸ್ಟ್ ರೆಗ್ಯುಲೇಷನ್ ಆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಬರ್ತಾರೆ. ಅಂಡ್ ಎವ್ರಿ ರೆಗ್ಯುಲೇಟರಿ ಆಕ್ಟ್ ಅಲ್ಲಿ ಒಂದು ಕಾಮನ್ ಥಿಂಗ್ ಏನಪ್ಪಾ ಅಂದ್ರೆ, ಬ್ರಿಟಿಷ್ ಗವರ್ನಮೆಂಟ್ ರೂಲ್ ಅನ್ನ 20 ವರ್ಷ ಎಕ್ಸ್ಟೆಂಡ್ ಮಾಡೋಂಥದ್ದು ಅಷ್ಟೇ. ಕಂಪನಿ ರೂಲ್ ಏನಿದೆ 20 ವರ್ಷ, 1773ರಿಂದ 1793, 1793ರಿಂದ 1813, 1813ರಿಂದ 1833, 1833ರಿಂದ 1853 ಇಷ್ಟು. 1853 ಏನ್ ಮಾಡ್ತಾ ಬರ್ತಾರೆ, ದೇ ಡೋಂಟ್ ಎಕ್ಸ್ಟೆಂಡ್ ಫಾರ್ 20 ಇಯರ್ಸ್. 20 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಲ್ಲ, ದೇ ವಿಲ್ ಸ್ಟಾಪ್. ಅನ್ಲಿಮಿಟೆಡ್ ಎಕ್ಸೆಂಪ್ಷನ್ ಅಂತ ಕರೀತಾರೆ. ಅನ್ಲಿಮಿಟೆಡ್ ಅಂದ್ರೆ ಏನು, ಎಷ್ಟು ಯಾವಾಗ ಬೇಕಾದ್ರೂ ತೆಗೆದಾಕ್ಬೋದು ಅಥವಾ ಎಲ್ಲಿವರೆಗೂ ಬೇಕಾದ್ರೂ ಹೋಗ್ಬೋದು. ಸೊ 1853 ನಮಗೆ ರೆಗ್ಯುಲೇಷನ್ ಆಕ್ಟ್ ಬರುತ್ತೆ. ಏನೇನಕ್ಕೆ ಬರುತ್ತೆ ಅನ್ನೋದಕ್ಕೆ ನೀವು ಹಿಸ್ಟರಿಯನ್ನು ತಿಳ್ಕೊಬೇಕು. ಸೊ 1773 ಆಕ್ಟ್ ಏನಕ್ಕೆ ತಂದ್ರು, ಅದಾದ್ಮೇಲೆ 1781 ಒಂದು ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಮಗೆ 1784 ಪಿಟ್ಸ್ ದ ಯಂಗರ್ ಅಂತ ಇರ್ತಾನೆ ಪ್ರೈಮ್ ಮಿನಿಸ್ಟರ್, ಅವ್ನು ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನು ತಗೊಬರ್ತಾನೆ. ಅದಾದ್ಮೇಲೆ 1786 ಕಾರ್ನ್ವಾಲಿಸ್ ಬರ್ತಾನೆ. ಸೊ ಅವನದೇ ಡಿಮ್ಯಾಂಡ್ಗಳು ಬೇರೆ ಇರುತ್ತೆ. ಅದಾದ್ಮೇಲೆ 1793 ಆಕ್ಟ್ ಏನಕ್ಕೆ ಬರುತ್ತೆ, 1813 ಏನಕ್ಕೆ ಆಕ್ಟ್ ಬರುತ್ತೆ, 1833, 1853. ವೆರಿ ಇಂಪಾರ್ಟೆಂಟ್ 1773 ಅಂಡ್ 1833. ನೀವು ನೋಡ್ತಾ ಬಂದ್ರೆ ಇನ್ ಇಂಡಿಯಾ ಜನರಲಿ ವಿಲ್ ಡಿಸ್ಕಸ್ ಅಬೌಟ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಸಿ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಮೂಲ ಉದ್ದೇಶ ಏನೋ ನಿಮ್ಗೆ ಗೊತ್ತಾಯ್ತು. ಏನಕ್ಕೋಸ್ಕರ ತಂದಿದ್ದು ರೆಗ್ಯುಲೇಟಿಂಗ್ ಆಕ್ಟ್, ಕಂಪನಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ತಂದಂತಹ ಆಕ್ಟ್. ಫಸ್ಟ್ ಆಕ್ಟ್ ಬೈ ಗವರ್ಮೆಂಟ್ ಆಫ್ UK, ಬ್ರಿಟಿಷ್ ಪಾರ್ಲಿಮೆಂಟ್ ತಂದಂತಹ ಮೊದಲ ಆಕ್ಟ್ ಏನ್ ಮಾಡ್ಲಿಕ್ಕೋಸ್ಕರ, ಕಂಪನಿಯನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೋಸ್ಕರ ತಂದಂಥದ್ದು. ಸೊ ನೀವು ನೋಡ್ತಾ ಬನ್ನಿ, ಎಂಟೈರ್ ಇಂಡಿಯಾವನ್ನ ನೀವು ತಗೊಳ್ತಾ ಹೋದ್ರೆ, ದಿಸ್ ಪ್ರಾವಿನ್ಸ್ ಇಸ್ ನೋನ್ ಆಸ್ ಬೆಂಗಾಲ್, ಕರೆಕ್ಟಾ? ದಿಸ್ ಪ್ರಾವಿನ್ಸ್ ಇಸ್ ನೋನ್ ಆಸ್ ಬಾಂಬೆ, ದಿಸ್ ಪ್ರಾವಿನ್ಸ್ ಇಸ್ ನೋನ್ ಆಸ್ ಮದ್ರಾಸ್. ಈ ಬೆಂಗಾಲ್, ಬಾಂಬೆ ಅಂಡ್ ಮದ್ರಾಸ್, ದೀಸ್ ಆರ್ ದ 3 ಮೇಜರ್ ಆರ್ಗನ್ಸ್ ಆಫ್ ದಿ ಬ್ರಿಟಿಷ್ ಗವರ್ನಮೆಂಟ್, 3 ಮೇಜರ್ ಪ್ರಾವಿನ್ಸ್ ಆಫ್ ದಿ ಬ್ರಿಟಿಷ್ ಗವರ್ನಮೆಂಟ್. ಸೊ ಬ್ರಿಟಿಷ್ ಗವರ್ನಮೆಂಟ್ಗೆ ಈ ಮೂರನ್ನು ಮೇಂಟೈನ್ ಮಾಡ್ಲಿಕ್ಕೆ ದೇ ಹ್ಯಾಡ್ ಗವರ್ನರ್, ಸಪರೇಟ್ ಗವರ್ನರ್ಗಳು ಇರ್ತಿದ್ರು. ಆ ಗವರ್ನರ್ಗಳನ್ನ ಅಸಿಸ್ಟ್ ಮಾಡ್ಲಿಕ್ಕೋಸ್ಕರ ಒಂದು 4 ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಬಾಡಿಯನ್ನ ಕ್ರಿಯೇಟ್ ಮಾಡುತ್ತೆ ಈ ಆಕ್ಟ್. ಏನ್ ಮಾಡ್ತಾ ಬರ್ತಾರೆ, ಪ್ರತಿಯೊಬ್ಬ ಗವರ್ನರ್ ಇದ್ದಾನೆ. ಸೊ ಆ ಗವರ್ನರ್ಗೆ ಏನ್ ಮಾಡ್ಬೇಕು, ಅಸಿಸ್ಟ್ ಮಾಡ್ಬೇಕು 4 ಜನ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಬರ್ತಾರೆ, ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ದಿಸ್ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಏನಿದ್ದಾರೆ, ಎಕ್ಸಿಕ್ಯೂಟಿವ್ ಮೆಂಬರ್ಸ್, ದೇ ಕ್ಯಾನ್ ಆಲ್ಸೋ ಮೇಕ್ ಲೆಜಿಸ್ಲೇಚರ್, ಅಂದ್ರೆ ಕಾನೂನನ್ನು ಕೂಡ ಅವ್ರು ಏನ್ ಮಾಡ್ಬೋದಿತ್ತು. ಜನರಲಿ ಪ್ರೈಮ್ ಮಿನಿಸ್ಟರ್, ಅವರ್ ಪ್ರೈಮ್ ಮಿನಿಸ್ಟರ್, ಹಿಸ್ ಎ ಲೆಜಿಸ್ಲೇಚರ್ ಆರ್ ಎಕ್ಸಿಕ್ಯೂಟಿವ್.
primarily he is a legislative. Correct? He is a member of parliament. Prime Minister is a MP first, member of parliament. That means he is a legislature first. Then he will is executive. ಆತ ಫಸ್ಟ್ ಶಾಸಕಾಂಗದಲ್ಲಿ ಪಾರ್ಟ್ ಆಗಿರ್ತಾನೆ, ಆಮೇಲೆ ಅವನು ಕಾರ್ಯಾಂಗಕ್ಕೆ ಪಾರ್ಟ್ ಆಗಂಥದ್ದು. ಕರೆಕ್ಟಾ? ಸೊ ಬಟ್ ಇಲ್ಲಿ ಏನಂತ ಹೇಳ್ತಿದ್ದಾರೆ, ಯು ಆರ್ ಎಕ್ಸಿಕ್ಯೂಟಿವ್ ಫಸ್ಟ್. ನೀನು ಫಸ್ಟ್ ಕಾರ್ಯಾಂಗದವನು, ಬಟ್ ನೀನು ಲಾ ಅನ್ನು ಕೂಡ ಮಾಡ್ಬೋದು. ಇಲ್ಲಿ ಏನಿದೆ, ಎಕ್ಸಿಕ್ಯೂಟಿವ್ ಸುಪ್ರಿಮಸಿ ಇದೆ ಅಂತ. ಎಕ್ಸಿಕ್ಯೂಟಿವ್ ಸುಪ್ರಿಮಸಿ ಅಂದ್ರೆ ಕಾರ್ಯಾಂಗಕ್ಕೆ ಜಾಸ್ತಿ ಪವರ್ ಅನ್ನ ಕೊಟ್ಟಿದ್ರು. ಬಟ್ ಯಾವಾಗ ನಾವು ಕಾರ್ಯಾಂಗಕ್ಕೆ ಜಾಸ್ತಿ ಪವರ್ ಅನ್ನ ಕೊಡ್ತೀವಿ, ಇಟ್ ಇಸ್ ನಾಟ್ ಅ ಎಲೆಕ್ಟೆಡ್ ಬಾಡಿ, ಅವ್ರು ಏನ್ ಮಾಡ್ತಾ ಬರ್ತಾರೆ, ಡಿಕ್ಟೇಟರ್ಶಿಪ್ ಆಗೋ ಸಾಧ್ಯತೆ ಇರುತ್ತೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ಲೆಜಿಸ್ಲೇಟಿವ್ ಸುಪ್ರಿಮಸಿ. ಇವತ್ತಿನ ಪಾರ್ಲಿಮೆಂಟ್ ಅಲ್ಲಿ ಏನಿದೆ, ಲೆಜಿಸ್ಲೇಚರ್ ಸುಪ್ರಿಮಸಿ ಇದೆ. ಆರ್ಟಿಕಲ್ 74 ಅಂಡ್ ಆರ್ಟಿಕಲ್ 75, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಇಂಡಿಯನ್ ಡೆಮೋಕ್ರಸಿ. ಏನಂತ ಹೇಳುತ್ತೆ, ದೇರ್ ಶುಡ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಲೋಕಸಭಾ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಲೋಕಸಭೆಗೆ ರೆಸ್ಪಾನ್ಸಿಬಲ್ ಆಗಿರುವಂತಹ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದ್ದಾರೆ. ಲೋಕಸಭೆ ಯಾವಾಗ ಅವ್ರನ್ನ ತೆಗೆದಾಕತ್ತೆ ಆಗ ತೆಗೆದಾಕ್ಬೋದು. ಲೋಕಸಭಾ ಯಾವಾಗ ಗೌರ್ಮೆಂಟ್ ಸಪೋರ್ಟ್ ಕೊಡಲ್ಲ ಆಗ ತೆಗೆದಾಕ್ಬೋದು. ಬಟ್ ಇಲ್ಲಿ ಇವರೆಲ್ಲ ಏನು, ಎಕ್ಸಿಕ್ಯೂಟಿವ್ಗಳು ಲೆಜಿಸ್ಲೇಚರ್ಗೆ ಸಪೋರ್ಟ್ ಮಾಡ್ತಾ ಬರ್ತಾರೆ. ಕರೆಕ್ಟಾ? ಬಟ್ ಈ ಗವರ್ನರ್ ಇದಾನಲ್ಲ, ಈ ಗವರ್ನರ್ ಇವನಿಗೆ ಸಪ್ರೇಟ್ ಲೆಜಿಸ್ಲೇಟಿವ್ ಫಂಕ್ಷನ್ ಇರುತ್ತೆ, ಇವನಿಗೆ ಸಪ್ರೇಟ್ ಎಕ್ಸಿಕ್ಯೂಟಿವ್ ಫಂಕ್ಷನ್ ಇರುತ್ತೆ. ಕರೆಕ್ಟಾ? ಇಲ್ಲಿ ಗವರ್ನರ್ ಬಾಂಬೆಗೆ ತಕ್ಕ ಹಾಗೆ ಲಾ ಮಾಡ್ಬೋದು, ಇಲ್ಲಿ ಬಾಂಬೆಗೆ ತಕ್ಕ ಹಾಗೆ ಆಡಳಿತ ಮಾಡ್ಬೋದು. ಈ ಮದ್ರಾಸ್ ಗವರ್ನರ್ಗೂ ಕೂಡ ಏನಿರುತ್ತೆ, ಲೆಜಿಸ್ಲೇಟಿವ್ ಪವರ್ ಸಪ್ರೇಟ್ ಇರುತ್ತೆ, ಎಕ್ಸಿಕ್ಯೂಟಿವ್ ಪವರ್ ಸಪ್ರೇಟ್ ಇರುತ್ತೆ. ಬೆಂಗಾಲ್ ಗವರ್ನರ್ಗೂ ಏನಿರುತ್ತೆ, ಲೆಜಿಸ್ಲೇಟಿವ್ ಪವರ್ ಸಪ್ರೇಟ್ ಇರುತ್ತೆ, ಎಕ್ಸಿಕ್ಯೂಟಿವ್ ಪವರ್ ಸಪ್ರೇಟ್ ಇರುತ್ತೆ. ಕರೆಕ್ಟಾ? ಈ ರೀತಿ ಸಪ್ರೇಟ್ ಇರುತ್ತೆ. ಬಟ್ 1773 ಆಕ್ಟ್ ಏನ್ ಮಾಡ್ತಾ ಬರುತ್ತೆ, ಈ ಗವರ್ನರ್ ಇದನ್ನ ಬೆಂಗಾಲ್ ಇಸ್ ದ ಬಿಗ್ಗೆಸ್ಟ್ ಪ್ರಾವಿನ್ಸ್. ದೇ ಮೇಡ್ ಗವರ್ನರ್ ಆಫ್ ಬೆಂಗಾಲ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಗವರ್ನರ್ ಜನರಲ್ ಅಂದ್ರೆ ಏನು, ಎಲ್ಲರಿಗೂ ಜನರಲ್ ಆಗಿರುವಂತಹ ಒಬ್ಬ ಗವರ್ನರ್ ಅಂತ. ಸೊ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮಾಡ್ತಾರೆ. ಈ ಲೆಜಿಸ್ಲೇಟಿವ್ ಪವರ್ ಏನಿದೆ, ನಾಟ್ ಎಕ್ಸಿಕ್ಯೂಟಿವ್ ಪವರ್ಸ್. ಸಿ ವೆರಿ ಕೇರ್ಫುಲ್ ಆಗಿರ್ಬೇಕು ನೀವು. ನಮಗೆ 1800 ಆಸ್ಪಾಸ್ಗೆ ನಮಗೆ ಆಂಗ್ಲೋ ಮರಾಠ ವಾರ್ಗಳು ಆಗ್ತಾ ಬರುತ್ತೆ. ಈ ಆಂಗ್ಲೋ ಮರಾಠ ವಾರ್ಗಳು ಆಗ್ತಾ ಇರಬೇಕಾದ್ರೆ ಬಾಂಬೆ ಗವರ್ನರ್ ಒಬ್ರಿಗೆ ಸಪೋರ್ಟ್ ಮಾಡ್ತಾನೆ, ಬೆಂಗಾಲ್ ಗವರ್ನರ್ ಒಬ್ರಿಗೆ ಸಪೋರ್ಟ್ ಮಾಡ್ತಾನೆ. ಕರೆಕ್ಟಾ? ಸೊ ಇಬ್ರು ಈಸ್ಟ್ ಇಂಡಿಯಾ ಕಂಪನಿಯವರೇ, ಇಬ್ರು ಬ್ರಿಟಿಷೇ. ಬಟ್ ಬಾಂಬೆ ಗವರ್ನರ್ ಒಬ್ರಿಗೆ ಸಪೋರ್ಟ್ ಮಾಡ್ತಾನೆ. ಯಾರಿಗೆ? ಜನರಲಿ ರಘುನಾಥ್ ರಾವ್ ಅಂತ ಇರ್ತಾನಲ್ಲ, ಸೊ ಅವನಿಗೆ ಸಪೋರ್ಟ್ ಮಾಡ್ತಾನೆ. ಇವನು ಪೇಶ್ವಾಗ್ ಸಪೋರ್ಟ್ ಮಾಡ್ತಾ ಬರ್ತಾನೆ, ಬಾಜಿರಾವ್ ಟೂಗೆ. ಸೊ ಈ ರೀತಿ ಏನಕ್ಕೆ ಅಂದ್ರೆ ಇವರಿಬ್ರದ್ದು ಎಕ್ಸಿಕ್ಯೂಟಿವ್ ಫಂಕ್ಷನ್ ಬೇರೆ ಬೇರೆನೇ ಇರುತ್ತೆ. ಓನ್ಲಿ ಲೆಜಿಸ್ಲೇಟಿವ್ ಫಂಕ್ಷನ್ ಅಲ್ಲಿ ಎಲ್ಲರೂ ಸೇಮ್. ಅದಕ್ಕೆ ಇದನ್ನ ನಾವು ಈ ಲೆಜಿಸ್ಲೇಟಿವ್ ಫಂಕ್ಷನ್ ಅನ್ನು ತಗೊಂಡೋಗಿ ಏನ್ ಮಾಡ್ತಾ ಬಂದ್ರು, ಫಸ್ಟ್ ಬೆಂಗಾಲ್ ಗವರ್ನರ್ ಜನರಲ್ಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದ್ರು. ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಅಂಡರ್ಸ್ಟುಡ್? ಅಂಡ್ ಯಾವ ವಿಷಯದಲ್ಲಿ ಅವತ್ತ ಗವರ್ನರ್ ಜನರಲ್ ಅಂದ್ರೆ ಲೆಜಿಸ್ಲೇಟಿವ್ ಮ್ಯಾಟರ್ಸ್ಗಳಲ್ಲಿ ಮಾತ್ರ. ಯಾವುದೇ ಕಾನೂನನ್ನ ಮಾಡೋದಾಗ್ಲಿ, ಕರೆಕ್ಟಾ? ಸೊ ಯಾವುದೇ ಲಾಗಳು ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಮಾಡೋದಿದ್ರೆ ಅವನದು. ಎಕ್ಸಿಕ್ಯೂಟಿವ್ ಆಕ್ಷನ್ಸ್ಗಳಲ್ಲಿ ಇವರೆಲ್ಲ ಡಿಫ್ರೆಂಟ್. ಯಾರು? ಗವರ್ನರ್ ಆಫ್ ಮದ್ರಾಸ್ ಇರ್ಬೋದು, ಗವರ್ನರ್ ಆಫ್ ಬಾಂಬೆ ಇರ್ಬೋದು. ಸೊ ಈ ರೀತಿ ಏನ್ ಮಾಡ್ತಾ ಬರ್ತಾರೆ, ಬೇರೆ ಮಾಡ್ತಾ ಬರ್ತಾರೆ. ಇದನ್ನು ಏನು ಲೆಜಿಸ್ಲೇಟಿವ್ ಫಂಕ್ಷನ್ ಅನ್ನು ತಗೊಂಡು ಇಲ್ಲಿ ಕೊಡ್ತಾ ಬಂದ್ರು, ಇದನ್ನ ನಾವು ಫಸ್ಟ್ ಆಕ್ಟ್ ಆಫ್ ಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಫಸ್ಟ್ ಆಕ್ಟ್ ಆಫ್ ಸೆಂಟ್ರಲೈಸೇಷನ್. ಓಕೆನಾ? ಫಸ್ಟ್ ಪ್ರಾವಿನ್ಸ್, ಫಸ್ಟ್ ಆಕ್ಟ್ ಆಫ್ ಸೆಂಟ್ರಲೈಸೇಷನ್. ಸೆಕೆಂಡ್ ಏನ್ ಮಾಡ್ತಾ ಬಂದ್ರು, ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಅದಾದ್ಮೇಲೆ ಮೂರನೇದೇನು, ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಬಾಂಬೆ ಅಂಡ್ ಮದ್ರಾಸ್ ಗಿವನ್ ಟು ಬೆಂಗಾಲ್. ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಕೊಡ್ತಾ ಬಂದ್ರು. ನೆಕ್ಸ್ಟ್ ಪ್ರಾವಿನ್ಸ್ ಏನ್ ಮಾಡ್ತಾ ಬರ್ತಾರೆ ಅಂದ್ರೆ, ಈ ರೆಗ್ಯುಲೇಷನ್ ಆಕ್ಟ್ ಅನ್ನು ತಂದ ಮೂಲ ಉದ್ದೇಶ ಏನು? ಕರಪ್ಷನ್ ಜಾಸ್ತಿ ಆಗಿದೆ. ಕರಪ್ಷನ್ ಏನಕ್ಕೆ ಜಾಸ್ತಿ ಆಗಿದೆ? ಯಾವಾಗ ಕಂಪನಿ ಮೆಂಬರ್ಸ್ ಔಟ್ಸೈಡ್ ಟ್ರೇಡ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ದಟ್ಸ್ ವೈ ದೆ ಬ್ಯಾಂಡ್ ಔಟ್ಸೈಡ್ ಎಕ್ಸ್ಟರ್ನಲ್ ಟ್ರೇಡ್ ಆಫ್ ಕಂಪನಿಯನ್ನ ಏನ್ ಮಾಡ್ತಾ ಬಂದ್ರು, ಕಂಪನಿ ಮೆಂಬರ್ಸ್ ಅನ್ನ. ಕಂಪನಿ ಮೆಂಬರ್ಸ್ ನೀವು ಯಾವುದೇ ಅಫಿಷಿಯಲ್ ಆಕ್ಟಿವಿಟಿಗಳಿರ್ಬೋದು, ಟ್ರೇಡ್ ಇರ್ಬೋದು, ಕಂಪನಿ ಮೂಲಕನೇ ಆಗಬೇಕು, ಎಕ್ಸ್ಟರ್ನಲ್ ಟ್ರೇಡು ಮಾಡೋ ಹಾಗಿಲ್ಲ ಅಂತ ಏನ್ ಮಾಡಿದ್ರು, ದೆ ಬ್ಯಾನ್ ಇಟ್. ಕರೆಕ್ಟ್? ನೆಕ್ಸ್ಟ್ ಇನ್ನೊಂದು ಗುಡ್ ಥಿಂಗ್ ದೇ ಡಿಡ್ ವಾಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ವಿತ್ 4 ಜಡ್ಜಸ್. 4 ಜಡ್ಜ್, 1 ಚೀಫ್ ಜಸ್ಟಿಸ್ ಪ್ಲಸ್ 3 ಅಸಿಸ್ಟೆಂಟ್ ಜಡ್ಜಸ್. ಸೊ ಈ ರೀತಿ ಒಂದು ಸುಪ್ರೀಂ ಕೋರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಬಂದರು. ಈ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಟೇಕ್ ದ ಅಥಾರಿಟಿ ಫ್ರಮ್ ಆಲ್ ದ ಮ್ಯಾಟರ್ಸ್ ಇಂದ ಅಥಾರಿಟಿಯನ್ನು ತಗೊಳ್ಳುವಂತಹ ಒಂದು ಇದನ್ನ ಪ್ರಾವಿನ್ಸ್ ಅನ್ನು ತಂದರು. ದೀಸ್ ಆರ್ ದ 5 ವೆರಿ ಇಂಪಾರ್ಟೆಂಟ್ ರೆಗ್ಯುಲೇಟಿಂಗ್ ಆಕ್ಟ್ 1773 ಅಲ್ಲಿ. ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳುತ್ತೆ, ಇಟ್ ಡೆಸಿಗ್ನೇಟೆಡ್ ದ ಗವರ್ನರ್ ಆಫ್ ಬೆಂಗಾಲ್ ಆಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ದಟ್ ಇಸ್ ಕರೆಕ್ಟ್. ಅಂಡ್ ಇಟ್ ಕ್ರಿಯೇಟೆಡ್ ಅನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ 4 ಮೆಂಬರ್ಸ್ ಟು ಅಸಿಸ್ಟ್ ಹಿಮ್. ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ? ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಓಕೆನಾ? ನೆಕ್ಸ್ಟ್, ಇಟ್ ಮೇಡ್ ದ ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮದ್ರಾಸ್ ಪ್ರೆಸಿಡೆನ್ಸಿ subordinate to the governor general, but it is not executive subordinate, legislative. ಅಲ್ಲಿ legislative ಅಂತ ಬರ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಅಲ್ಲಿ. ಸೊ ಓನ್ಲಿ legislative subordinate.
It provided for the establishment of Supreme Court of Calcutta, comprising of one Chief Justice and 3 other judges. Okay. Next, it prohibited the servants of the company from engaging in any private trade, external trade ಮಾಡೋ ಹಾಗಿಲ್ಲ, or accepting present from the bribes. Next, it strengthened the control of British government over the company by requiring the Court of Directors to report its revenue, civil and military affairs. This is very important point. ಏನ್ ಮಾಡ್ತಾ ಬಂದ್ರು, ಕೋರ್ಟ್ ಆಫ್ ಡೈರೆಕ್ಟರ್ಸ್. ಜನರಲಿ ನೀವು ಯಾವುದೇ ಕಂಪನಿಯನ್ನು ನೋಡಿ ಅಲ್ಲಿ ಏನಿರುತ್ತೆ, ಡೈರೆಕ್ಟರ್ಸ್ ಒಂದು ಗ್ರೂಪ್ ಇರುತ್ತೆ. ಸೊ ಆ ರೀತಿ ಈ ಕೋರ್ಟ್ ಆಫ್ ಡೈರೆಕ್ಟರ್ ಏನಿತ್ತು, ದಿಸ್ ಬಿಕಮ್ ವೆರಿ ಸ್ಟ್ರಾಂಗ್ ಬಾಡಿ. ಇಟ್ ಹ್ಯಾಸ್ ಟು ಡೈರೆಕ್ಟ್ಲಿ ರಿಪೋರ್ಟ್ ಟು ದ ಪ್ರೈಮ್ ಮಿನಿಸ್ಟರ್ ಆರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಫ್ ದಿ ಬ್ರಿಟಿಷ್ ಗವರ್ನಮೆಂಟ್. ಸೊ ಅವ್ರಿಗೆ ಡೈರೆಕ್ಟ್ಲಿ ರಿಪೋರ್ಟ್ ಆಗಬೇಕು. ಯಾವ ಮ್ಯಾಟ್ರಲ್ಲಿ, ಸಿವಿಲ್ಲು, ರೆವಿನ್ಯೂ, ಮಿಲಿಟರಿ, ಅಡ್ಮಿನಿಸ್ಟ್ರೇಷನ್, ಯಾವುದೇ ಮ್ಯಾಟ್ರ್ ತಗೊಳ್ಳಿ, ಎಲ್ಲ ಮ್ಯಾಟ್ರಲ್ಲೂ ಕೂಡ ಅವ್ರು ಏನಾಗಬೇಕು, ರಿಪೋರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು, ಅದನ್ನ ಸ್ಟ್ರೆಂಥನ್ ಮಾಡ್ತಾ ಹೋದ್ರು. ದಿಸ್ ಈಸ್ 1773 ಆಕ್ಟ್. ಓಕೆ.